ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಊಟ ಆಯ್ತಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನಿದು ಯಾವುದೂ ಬೇಕು ಅಂತ ಮಾಡಿದ್ದಲ್ಲ. ನಾನೀಗ ಮೊದಲಿನ ಸಂಧ್ಯಾನೇ ಅಲ್ಲ, ತುಂಬ ಬದಲಾಗಿದ್ದೀನಿ. ಆದಷ್ಟು ಬೇಗ ನೀವು ಕೊಟ್ಟಿರೋ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತೀನಿ. ದುಡ್ಡ? ನಾನೆಲ್ಲಿ ದುಡ್ಡು ಕೊಟ್ಟೆ? ದೀಪಿಕಾ ಕೊಟ್ಟಿರೋದು. ನೀನು ಕೊಟ್ಟ ಹಾಗೆ ತಾನೆ. ಅಭಿ, ನಾನು ಆಗಲೇ ಹೇಳಿದ್ನಲ್ಲ, ನಾವು ಕೊಟ್ಟಿದ್ದು ನಮ್ಮ ಮನೆ ಮಗಳಿಗೆ ತಾನೆ. ಅದು ನಿಮ್ಮ ದೊಡ್ಡ ಗುಣ. ನಿಮ್ಮ ಪ್ರೀತಿನ ನಾನು ಮಿಸ್ಯೂಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನೀಗ ಕಷ್ಟಪಟ್ಟು ದುಡಿತಿದ್ದೀನಿ. ಚೆನ್ನಾಗಿ ಸಂಪಾದನೆ ಮಾಡಿ ಆದಷ್ಟು ಬೇಗ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ನನ್ನ ನಂಬಿ. ನೀನು ಬದಲಾಗಿದೆ ಅಂತ ನನಗೆ ಚೆನ್ನಾಗೇ ಗೊತ್ತು. ನೀನು ನಿಜವಾಗ್ಲೂ ಬದಲಾಗಿರಲಿಲ್ಲ ಅಂದಿದ್ರೆ ಕೆಲ್ಸಕ್ಕೆ ಸೇರಿದ 2 ವಾರದಲ್ಲಿ ಅಷ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೆಲ್ಲ ಪ್ರಾಜೆಕ್ಟ್ಸು ತೊಗೊಳಕ್ಕಾಗ್ತಿರ್ಲಿಲ್ಲ. ಆದರೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಇಲ್ಲ, ನಿನಗೇನೋ ಗೊತ್ತಿದೆ. ಏನೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ಯಾ. ನಾನು ಕೆಲ್ಸಕ್ಕೆ ಸೇರಿರೋದು, ನಂಗೆ ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿರೋದು, ಇದ್ರ ಬಗ್ಗೆ ನಿನ್ಗೇನೋ ಗೊತ್ತಿದೆ. ಹೇಳು ಅಬ್ಬಿ, ಏನು ಗೊತ್ತು ನಿಂಗೆ? ಅಣ್ಣ ಪ್ಲೀಸ್, ನೀನಾದರೂ ಹೇಳು. ನೀನು ಕೆಲಸ ಮಾಡ್ತಿರೋದು ಇವನ್ ಫ್ರೆಂಡ್ ಕಂಪ್ನಿಯಲ್ಲೇ. ಯಾವತ್ತೋ ಒಂದಿನ ನೀನು ಕೆಲಸ ಹುಡುಕ್ತಾ ಸುಸ್ತಾಗಿ ಫುಟ್ಪಾತ್ ಹತ್ರ ಕೂತಿರೋದನ್ನ ಇವ್ನು ನೋಡಿದ್ದಾನೆ. ಅದಾದ್ಮೇಲೆ ಇವನ್ ಫ್ರೆಂಡಿಗೆ ಹೇಳಿ ನಿನ್ನ ಕೆಲಸ ಕೊಡ್ಸಿದ್ದಾನೆ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಅಷ್ಟೆಲ್ಲ ರಾಧಾಂತ ಮಾಡಿದ್ರು, ನಿಮ್ಮ ಭಾವನೆಗಳಿಗೆ ಮೋಸ ಮಾಡಿದ್ರು. ನನ್ನ ಮೇಲೆ ನೀನು ಇಷ್ಟು ನಂಬಿಕೆ ಇಟ್ಟಿದ್ಯಾ. ಈ ರೀತಿ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿರೋದು ನೀನು ಮಾತ್ರ ಅಲ್ಲ. ಆ ಥರ ತಪ್ಪುಗಳನ್ನ ನಾನು ತುಂಬ ಮಾಡಿದ್ದೀನಿ. ಅದೇ ಥರ ರಾಧಾಂತಗಳನ್ನೂ ಅಷ್ಟೇ. ನಾನು ಮಾಡಿರೋ ರಾಧಾಂತಗಳಿಗೆ ಇಡೀ ಮನೆಯೇ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಹಾಗೆಯೇ ಬದಲಾವಣೆ ಅನ್ನೋದು ಎಲ್ಲರೂ ಬದುಕಲ್ಲೂ ಬಂದೇ ಬರುತ್ತೆ ಅನ್ನೋ ಅನುಭವನೂ ಆಗಿದೆ. ವೆರಿ ಗುಡ್. ಈ ಬದಲಾವಣೆ ಶಾಶ್ವತವಾಗಿರಬೇಕು, ಮನೆಗೆ ಸಂತೋಷ ತಂದುಕೊಡ್ಬೇಕು. ಖಂಡಿತ ಅಣ್ಣ, ನಾನು ನಿನ್ನ ನಂಬಿಕೆನ ಉಳಿಸ್ಕೋತೀನಿ. ಈ ಮನೆ ಮಗಳಾಗಿ ಈ ಮನೆ ಗೌರವಕ್ಕೆ ಧಕ್ಕೆ ಬರುವಂಥ ಯಾವ ಕೆಲಸನೂ ಮಾಡಲ್ಲ. ಪರವಾಗಿಲ್ಲ, ನೀನು ಬದಲಾಗಿದೆಯೋ ಅನ್ನೋ ನಂಬಿಕೆ ನನಗಂತೂ ತುಂಬಾ ಇದೆ. ಹೋಗಿ ಊಟ ಮಾಡು. ಸಂಧ್ಯಾ ಬದಲಾಗಿರೋದು ನನಗೆ ಆಶ್ಚರ್ಯ ಅನಿಸ್ತಿಲ್ಲ. ಆದರೆ ನೀನು ಈ ಲೆವೆಲ್ಗೆ ಬದಲಾಗಿರೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತಿದೆ. ಇತ್ತೀಚೆಗಂತೂ ನೀನೇ ನನ್ನ ಅಣ್ಣ ಹಾಕಿ ಕಾಣಿಸ್ತಿದ್ಯಾ. ಹಾಗೆಲ್ಲ ಏನಿಲ್ಲ ಬ್ರೋ, ನಿನಗಿರೋ ಎಮೋಷನ್ಸೇ ನನಗೂ ಇರೋದು. ಆದರೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಬಾ ಊಟ ಮಾಡೋಣ. ಸ್ವಲ್ಪ ಹೊತ್ತು ಎಲ್ಲ ಸರಿ ಹೋಗುತ್ತೆ. ಅವನ ಕೋಪದ ಬಗ್ಗೆ ನಿಮಗೆ ಗೊತ್ತು ತಾನೆ. ಆದರೆ ನೀವು ಮಾಡಿದ ತಪ್ಪು. ಆದಷ್ಟು ಬೇಗ ಅವನ ಹತ್ರ ಸಾರಿ ಕೇಳಿ ಇಬ್ಬರು ಒಂದಾಗಿ ನಗ್ನಾಗ್ತಾ ಇರಿ. ಇವಳು ನನ್ನ ಮೇಲೆ ಸಿಡಿತಾಳೆ. ಚಾರ್ವರಿನೇ ಹೇಳಿದ್ದು ಅಂತ ಹೇಳ್ಬಿಡ್ಲಾ? ಬೇಡ, ಇವಳು ಈ ಮನೇಲಿರೋ ಚಿಕ್ಕ ಮೀನು. ಇವಳಿಂದ ನನಗೇನು ಲಾಭ ಆಗಲ್ಲ. ತಿಮಿಂಗ್ಲಾನೆ ನನ್ನ ಪರವಾಗಿರುವಾಗ ಇವಳಿಗೆ ಹೇಗೆ ಹಂಚ್ಕೋಬೇಕು? ನಿಮ್ಮನ್ನೇ ಕೇಳ್ತಿರೋದು. ಇದ್ದಕ್ಕಿದ್ದ ಹಾಗೆ ಯಾಕಾಗಿ ಮಾತಾಡಿದ್ರಿ? ನಿಮ್ಗೆ ಯಾರಾದರೂ ಹೇಳ್ಕೊಟ್ರಾ? ಏನಮ್ಮ ಹೀಗೆಲ್ಲ ಮಾತಾಡ್ತೀಯ ನೀನು? ನಿನಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದಿರೋದು. ನಿನಗೇನು ದುಡ್ಡು ವಸೂಲಾಗಬೇಕು ಅಷ್ಟೇ ತಾನೆ? ಅದಕ್ಕೆ ನಾನು ಎಲ್ಲರ ಮುಂದೆ ನಾ ವಿಷಯ ಹೇಳಿದ್ದು. ನನ್ನ ಉದ್ದೇಶದ ಬಗ್ಗೆ ಮಾತಾಡಬೇಡಿ. ಈ ಫಂಕ್ಷನ್ ಹಾಳಾಗಬೇಕಾಗಿತ್ತು, ಅದೇ ತಾನೇ ನಿಮ್ಮ ಉದ್ದೇಶ ಇದ್ದಿದ್ದು. ಹಾಗಂತ ನೀನು ಅನ್ಕೊಂಡಿದೀಯಾ?
ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನೀವು ಆ ರೀತಿ ಮಾತಾಡಿದ್ರಿಂದ ನನಗೆ ಸಹಾಯ ಆಗಿದ್ದಲ್ಲ. ನಾನು ಮನೇಲಿ ಎಲ್ಲರ ಮುಂದೆ ಕೆಟ್ಟವಳಾದೆ. ಅಭಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಒಂದು ರೀತಿ ಹೇಳ್ಬೇಕಂದ್ರೆ ನಾನೆಲ್ಲರ ಮುಂದೆ ಬಲಿಪಶು ಆದೆ. ಪರವಾಗಿಲ್ಲ ಬಿಡು ದೀಪಿಕಾ, ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಸುಮ್ಮನೆ ಯಾಕೆ ಇವ್ರ ಮೇಲೆ ರೇಗ್ತಿದ್ಯಾ? ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ. ಇಲ್ಲಿ ಯಾರ ತಪ್ಪು ಇಲ್ಲ. ನೀವು ನಿಮ್ಮ ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ಕೊನೆ ಪಕ್ಷ ನಿಮ್ಗಲ್ದೇ ಇದ್ರು ನಿಮ್ಮ ವಯಸ್ಸಿಗೆ ಬೆಲೆ ಕೊಡುವಂಥ ಕೆಲಸನಾದರೂ ಮಾಡಿ. ಅಲ್ಲ, ಅದು ನಾನು ನಿಮಗೋಸ್ಕರ ಎಲ್ಲರೂ ಆಚೆ ಕಾಯ್ತಾ ಇದ್ದಾರೆ. ಹೊರಡಿ. ದೀಪಿಕಾ, ನೀನು ಈ ಕೆಲಸನ ನಿನ್ನ ಸ್ವಂತ ಬುದ್ಧಿಯಿಂದ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂರನೇವರಿಂದ ನೀವಿಬ್ರು ಕಿತ್ತಾಡೋದು ನನಗಿಷ್ಟ ಇಲ್ಲ. ನೀನು ಹೊರಡು. ನೀನು ನಿನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನೀನು ಸ್ವಲ್ಪ ಹೊತ್ತು ಒಳಗಡೆ ಇರು, ಬರ್ತೀನಿ. ನೀನು ಕೆಟ್ಟ ಉದ್ದೇಶಗಳನ್ನ ಸಾಧಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಸಂತೋಷನ ಬಲಿ ತಗೋಬೇಡ. ನಿನ್ನಿಂದನೇ ಹೀಗೆಲ್ಲ ಆಗಿದ್ದು ಅಂತ ಮಕ್ಳಿಗೆ ಗೊತ್ತಾದರೆ ಅವರೆದುರಿಗೆ ನೀನು ತುಂಬ ಚಿಕ್ಕವಳಾಗೋಗ್ತೀಯ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ನಾನು ಚಿಕ್ಕವಳಾದರೂ ಚಿಂತೆ ಇಲ್ಲ. ಬೆಂಕಿ ಇನ್ನೇನು ಹತ್ಕೊಂಡು ಉರಿತಾ ಇತ್ತು. ಅಷ್ಟರಲ್ಲಿ ಅಭಿ ಬಂದು ನನ್ನ ಪ್ಲ್ಯಾನ್ಗೆ ತಣ್ಣೀರು ಎರಚ್ಬಿಟ್ಟ. ಅಭಿನ ಬದಲಾಯಿಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ. ಆದ್ರೆ ಅವನ ಮೈಯಲ್ಲಿ ಹರಿತಾ ಇರೋದು ಮಾಧವ್ ಅವ್ರ ರಕ್ತ. ಅವನು ನಿನ್ನ ಮಾತು ಕೇಳಿಕೊಂಡು ದಾರಿ ತಪ್ಪೋದು, ಆದ್ರೆ ಯಾವತ್ತೂ ಕೆಟ್ಟ ದಾರಿ ಹಿಡಿಯಲ್ಲ. ಕೆಟ್ಟ ಯೋಚನೆಗಳನ್ನ ಯಾವತ್ತೂ ಮಾಡಲ್ಲ. ಅಭಿಗೆ ಮತ್ತು ದೀಪಿಕಂಗೆ ಈ ಕ್ಷಣಕ್ಕೆ ಕೋಪ ಬಂದಿರ್ಬೋದು, ಆದ್ರೆ ಆ ಕೋಪನೇ ಅವ್ರ ಪ್ರೀತಿನ ಇನ್ನೂ ಹೆಚ್ಚು ಮಾಡುತ್ತೆ. ಒಂದ್ ರೀತಿ ನೀನ್ ದೀಪಿಕನ್ನ ಮುಂದೆ ಬಿಟ್ಟು ಈ ನಾಟಕ ಆಡಿಸಿದ್ದು ಒಳ್ಳೇದೇ ಆಯ್ತು. ಅಭಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ ಅಂತ ಸಾಬೀತಾಯ್ತು. ನೀನೇ ನಿನ್ನ ಕೈಯಾರ ಅದೆಲ್ಲ ಮನೆಯವ್ರಿಗೆ ಗೊತ್ತಾಗೋಗಿ ಮಾಡಿದೆ. ಮನೆಯವರೆಲ್ಲ ಖುಷಿಯಾಗಿ ಸಂಭ್ರಮದಿಂದ ಇರೋದನ್ನ ನೀನು ನೋಡ್ತೀಯ ಅಂತ ನಾನು ಹೇಳಿದ್ದೆ. ಆದ್ರೆ ಆ ಸಂಭ್ರಮ ನಿನ್ನಿಂದನೇ ಇನ್ನೂ ಹೆಚ್ಚಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದು ವಿಷಯ, ಅಂಗೈಯಲ್ಲಿ ಬೆಂಕಿ ಇಟ್ಕೊಂಡು ಇನ್ನೊಬ್ರನ್ನ ಸುಡಬೇಕು ಅಂದ್ಕೊಳ್ಳೋದ್ರಲ್ಲಿ ಆ ಬೆಂಕಿ ನಿನ್ನನ್ನೇ ಸುಡುತ್ತೆ. ಅದನ್ನ ನೆನಪಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.